ಆಮೇಲೆ ಈಗ ನಾವು ಈಗ ಅಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಅಥವಾ ಅಕ್ಸೆಪ್ಟ್ ಅಂಡ್ ಇದು ಫ್ರೀಸ್ಗೆ ಹೋದ್ರೆ ಫ್ರೀಸ್ಗೆ ಹೋದ್ರೆ ಮತ್ತೆ ಮುಗಿತು. ನಾನು 2 ಮತ್ತು 3ನೇ ಚಾಯ್ಸ್ ಅಲ್ಲಿ ನಾವು ಮತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ಏನೆಲ್ಲ ಚೇಂಜಸ್ ಸೆಕೆಂಡ್ ರೌಂಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಯಾವ್ದು ಕಾಲೇಜ್ ಸಿಗುತ್ತೆ ಅದು ನೀವು ಫೀಸ್ ಕಟ್ಟಿ ಪೇಮೆಂಟ್ ಮಾಡಿ ರಿಪೋರ್ಟ್ ಆಗ್ಬಿಡ್ಬೇಕು. ಆಮೇಲೆ ಬೇಕಾದ್ರೆ ಥರ್ಡ್ ರೌಂಡ್ ಅಲ್ಲಿ ಮತ್ತೆ ನಿಮ್ಗೆ ಬೇರೆ ಸಿಕ್ಕರೆ ಅಲ್ಲಿಂದ ಅಲ್ಲಿಗೆ ನಿಮ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಆಮೇಲೆ ರೌಂಡ್ 4ಗೆ ಎಂಟ್ರಿ ಆಗ್ಬಿಟ್ರೆ ನೀವು ಎಕ್ಸಿಟ್ಗೆ ಅವಕಾಶ ಇಲ್ಲ, ಅದೇನು ಸಿಗುತ್ತೆ ಅದನ್ನೇ ತಗೋಬೇಕು. ಆಮೇಲೆ ರೌಂಡ್ 3ಗೆ ಸಪ್ಲಿಮೆಂಟರಿ ಸ್ಟೂಡೆಂಟ್ಸ್ ಎಂಟರ್ ಆಗ್ತಾರೆ, ಅವರಿಗೂ ಒಂದು ಚಾನ್ಸ್ ಕೊಡ್ತಾರೆ. ರೌಂಡ್ 2 ಇಸ್ ಓನ್ಲಿ ಫಾರ್ ಕಲ್ಯಾಣ ಕರ್ನಾಟಕ ಸ್ಟೂಡೆಂಟ್ಸ್ ಅಂದ್ರೆ ಹೈದರಾಬಾದ್. ಹಂಗಾರೆ ನೀವು ಹೇಳೋ ಪ್ರಕಾರ ಸರ್, ನೀವು ಹೇಳೋದೀಗ ಚಾಯ್ಸ್ ನಾನು ಚಾಯ್ಸ್ 2 ಕೊಟ್ಟ ನಂತರ ನೀವು ಮತ್ತೆ ಫೀಸ್ ಕಟ್ಟಲೇಬೇಕು, ಫೀಸ್ ಕಟ್ಟಬೇಕು. ಆದ್ರೆ ಆಲ್ಟರ್ ಮಾಡ್ಬೋದಾ? ನಾನು ಇಲ್ಲ, ನೀವು ಫೀಸ್ ಕಟ್ಟಿ ಗಾಬರಿ ಆಗ್ಬೇಡಿ. ಅವ್ರೇನು ಫೀಸ್ ಕಟ್ಟಿ ಮುಂದಕ್ಕೆ ಹೋಗು ಅಂತ ಹೇಳ್ತಾರೆ, ಕಟ್ಟಿಬಿಡಿ. ಬಟ್ ಫೀ ರೀಫಂಡ್ ಒಂದು ಆಪ್ಷನ್ ಇದೆ ಮುಂದಿನ. ನನ್ನ ಕ್ವಶನ್ ಏನು ಸರ್, ಈಗ ಅವರಿಗೆ ಈ ಚಾಯ್ಸ್ 2 ಕೊಟ್ಟ ನಂತರ ನೆಕ್ಸ್ಟ್ ರೌಂಡ್ ಅಲ್ಲಿ ಅವರಿಗೆ ಈ ಕಾಲೇಜಿನ ಆರ್ಡರ್ಗಳನ್ನ ಚೇಂಜ್ ಮಾಡ್ಬೋದಾ? ಇಲ್ಲ, ಅದನ್ನ ಅದಕ್ಕೆ ಮೊದಲೇ ಮಾಡಿಬಿಡ್ಬೇಕು. ಮಾರ್ಕ್ ರೌಂಡ್ ಆದ ತಕ್ಷಣನೇ ಮಾಡಿಬಿಡ್ಬೇಕು, ಅದಕ್ಕೆ ಮುಂದಿನ ಹಂತಗಳಲ್ಲಿ ಕೊಡೋದಿಲ್ಲ. ಆ ಕಾರಣ ಕೇಳಿದ್ರು ಮಾರ್ಕ್ ರೌಂಡ್ ಎಷ್ಟು, ಆಮೇಲೆ ಮಾರ್ಕ್ ರೌಂಡ್ ಅಷ್ಟರಲ್ಲೇ ಆಟ ಆಡಬೇಕು. ಬಿಫೋರ್ ರೌಂಡ್ 1 ಇವೆಲ್ಲ ಮುಗಿಸ್ಕೊಡ್ಬೇಕು. ಅದಕ್ಕೆ ಒಂದು ಅಲಾರಾಮ್ ಕೊಟ್ಟಿರ್ತಾರಲ್ಲ, ಮಾರ್ಕ್ ರೌಂಡ್ ಅಲಾಟ್ಮೆಂಟ್ ಅಂತ. ಆವಾಗ್ಲೇನೆ ಬೇಕಾದ್ರೆ ಆಡ್ ಮಾಡಿ, ಎಷ್ಟಾದ್ರೆ ಆಡ್ ಮಾಡಿ, ರೀ ಆರ್ಡರ್ ಮಾಡಿ, ಹುಷಾರಾಗಿ ಮಾಡಿ ಬಿಫೋರ್ ರೌಂಡ್ 1. ಸೊ ನಿಮ್ಮ ಸಜೆಷನ್ ಪ್ರಕಾರ ಅಂದ್ರೆ ಚಾಯ್ಸ್ 1 and 2 ಇಸ್ ದ ಬೆಸ್ಟ್. ಆಮೇಲೆ ಒಂದು ಕ್ಲಾಸ್ ಇದೆ ಸರ್, ಇದು ನಾನು ಹೇಳಕ್ ಇಷ್ಟಪಡ್ತೀನಿ. ಯಾವುದೋ ಒಂದು ರೌಂಡ್ ಆದ್ಮೇಲೆ, ಫಸ್ಟ್ ರೌಂಡ್ ಆದ್ಮೇಲೆ ನಿಮಗೆ ಇದು ಕೊಡಬೇಕು, ಆ್ಯಡ್ ಮಾಡಬೇಕು ಅಂತಂದ್ರೆ ಆಲ್ರೆಡಿ ನಿಮ್ಗೆ ಯಾವ ನಂಬರ್ ಸಿಕ್ಕಿರುತ್ತೆ ನೀವೇನಿದ್ರು ಅದ್ರ ಮೇಲೆ ಮಾಡಬೇಕು, ಅದ್ರ ಕೆಳಗಡೆ ಮಾಡುವಂತಿಲ್ಲ. ಅದು ಒಂದು ಕ್ಲಾಸ್ ಇದೆ, ಅದು ಡಿಲೀಟ್ ಆಗಿ ಹೋಗ್ಬಿಡುತ್ತೆ. ಹೌದು, ಅದು ಆಟೋಮೆಟಿಕಲಿ ಅವೆಲ್ಲ ಆಪ್ಷನ್ಸ್ ಡಿಲೀಟ್ ಆಗ್ಬಿಡುತ್ತೆ. ಇನ್ನೊಂದು ನಾನು ಕೇಳೋದು ಮಿಸ್ ಆಗೋಯ್ತು ಸರ್, ಈಗ ಈ ಚಾಯ್ಸ್ ಲಾಕಿಂಗ್ ಜನರಲಿ ಫಿಲ್ಲಿಂಗ್ ಆಗಿ ಫಸ್ಟ್ ರೌಂಡ್ ಅಲ್ಲಿ ಇದು ಮಾರ್ಕ್ ಆದ ನಂತರ ಬರೋದಲ್ಲ ಸರ್. ಸಪೋಸ್ ಅದಕ್ಕೆ ಒಂದು ಯಾವಾಗಲೂ ಎಲ್ಲದಕ್ಕೂ ಡೇಟ್ ಕೊಡ್ತಾರೆ ಅವರು, ಇಷ್ಟೇ ತಾರೀಕು ಒಳಗಡೆ ಡೆಡ್ ಲೈನ್ ಇರುತ್ತೆ, 1 to 3 days ಡೆಡ್ ಲೈನ್. ಅದ್ರ ಮುಂಚೆನೆ ಯಾರೋ ಲಾಕಿಂಗ್ ಮಾಡ್ಬಿಟ್ರೆ ಇನ್ನೂ ಡೆಡ್ ಲೈನ್ ಇದೆ, ಏನಾದ್ರು ಚೇಂಜಸ್ ಮಾಡಕ್ ಆಪ್ಷನ್ ಇರ್ತಾರೆ. ಡೆಡ್ ಲೈನ್ ಇದೆ ಬಟ್ ಲಾಕ್ ಮಾಡ್ಬಿಟ್ಟಿದ್ದಾನೆ. ಇಲ್ಲ, ಲಾಕ್ ಮಾಡಿದ್ಮೇಲೆ ಇರಲ್ಲ. ಅದಕ್ಕೆ ನೀವು ಲಾಕ್ ಮಾಡೋದಕ್ಕಿಂತ ಮುಂಚೆ ಬೇಕಾದ್ರೆ ಒಂದ್ಸಲ ವೆರಿಫೈ ಮಾಡಿ ಸೇವ್ ಮಾಡಿ ಇಟ್ಕೊಳ್ಳಿ ಪ್ರಿಫರೆನ್ಸಸ್ನ. ಆಮೇಲೆ ಡೆಡ್ ಲೈನ್ ವರೆಗೂ ವೇಟ್ ಮಾಡಬೇಡಿ, ಬಟ್ ಒಂದು ಸರಿಯಾದ ನಿರ್ಧಾರ ತಗೊಂಡು ಲಾಕ್ ಮಾಡಿ. ಸೊ ಒಂದ್ಸತಿ ಲಾಕ್ ಮಾಡಿದ್ಮೇಲೆ ಮತ್ತೆ ಆಗಲ್ಲ, ಟೈಮ್ ಇದ್ರೂ ಅವ್ರಿಗೆ ಆಗಲ್ಲ. ಅದಕ್ಕೆ ಲಾಕ್ ಮಾಡ್ಬೇಕಾದ್ರೆ